2026 ಬರೆಯೋ ಎಲ್ಲ ಸ್ಟೂಡೆಂಟ್ಸನ್ನು ನೋಡಬೇಕು. ಬಿಕಾಸ್ KCET ಇಂಜಿನಿಯರಿಂಗ್ ಫೀಸ್ ಕಾಲೇಜ್ ಏನಿದೆಯಲ್ಲ, ಕಾಲೇಜ್ಗೆ ಫೀಸ್ ಕಟ್ಟಬೇಕಲ್ಲ, ಅದರಲ್ಲಿ 7.5% ಅಷ್ಟು ಇನ್ಕ್ರೀಸ್ ಆಗಿದೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಈಗ ನೋಡ್ತಾ ಹೋಗೋಣ, ಓಕೆನಾ. ನೋಡಿ, ಇಲ್ಲಿ ಆ್ಯಕ್ಚುಲಿ ಮೀಟಿಂಗ್ ನಡೀತು. MC ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು, ದಟ್ ಇಸ್ ಮೀಟಿಂಗ್ ನಡೆಯಿತು. ಅಲ್ಲಿ ಆ್ಯಕ್ಚುಲಿ ಇವರು 10% ಅಷ್ಟು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ಕೊನೆಗೆ ಇವರು 7.5 ಅಷ್ಟೇ ಮಾಡಬೇಕು ಅಂತ ಹೇಳಿದ್ದಾರೆ, ಓಕೆನಾ. ಸೊ ಆ್ಯಕ್ಚುಲಿ ದಿಸ್ ಇಸ್ ಸೆಕೆಂಡ್ ಇಯರ್ ಫೀಸ್ ಇನ್ಕ್ರೀಸ್ ಮಾಡ್ತಾ ಇರೋದು ಕಾನ್ಸಿಕ್ಯೂಟಿವ್ಲಿ, ಓಕೆನಾ. ಲಾಸ್ಟ್ ಇಯರು ಸಹ ಇನ್ಕ್ರೀಸ್ ಮಾಡಿದರು, ದಟ್ ಇಸ್ 5%, ಬಟ್ ದಿಸ್ ಇಯರ್ ದೇ ಹ್ಯಾವ್ ಇನ್ಕ್ರೀಸ್ 7.5%, ಓಕೆನಾ. ಸೊ ಗೌರ್ಮೆಂಟ್ ಕಾಲೇಜಸ್ ಬಗ್ಗೆ ಕ್ಲಿಯರಾಗಿ ಏನು ಮೆನ್ಷನ್ ಮಾಡಲಿಲ್ಲ. ಸೊ ನಾವು ಖಂಡಿತ ಬದಲಾವಣೆ ಆಗಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಫಾರ್ ದಿಸ್ ಸಿಚುವೇಶನ್, ಓಕೆನಾ. ಸೊ ಇನ್ನು ಫ್ಯೂಚರಲ್ಲಿ ಆ್ಯಕ್ಚುಲಿ ಅವರು ಇನ್ನೂ ಡೀಟೇಲಾಗಿ ನೋಟಿಸ್ ರಿಲೀಸ್ ಮಾಡ್ತಾರೆ, ಓಕೆನಾ. ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ ನೋಡಬೇಕಾಗತ್ತೆ. ಸೊ ಇದು 2026-2027 ಅಕಾಡೆಮಿಕ್ ಇಯರಿಂದ ಸ್ಟಾರ್ಟ್ ಆಗುತ್ತೆ, ಓಕೆ. ನೆಕ್ಸ್ಟ್ ವಾಟ್ ಇಸ್ ದ ಫೀಸ್ ನೋಡ್ತಾ ಹೋಗೋಣ. ಸೊ ಗೌರ್ಮೆಂಟ್ ಕೋಟಾ ಫೀ ಅಂದರೆ CETಯಲ್ಲಿ ಪ್ಯೂರ್ ಗೌರ್ಮೆಂಟ್ ಕೋಟಾ ಫೀಸ್ ಏನಿದೆಯಲ್ಲ, ಸೊ ಅದು ಟೈಪ್ 1 ಕಾಲೇಜಸ್ ಆ್ಯಂಡ್ ಟೈಪ್ 2 ಕಾಲೇಜಸ್ ಅಂತ ಎರಡು ಟೈಪ್ ಆಫ್ ಕಾಲೇಜಸ್ ಇದೆ. ಸೊ ಟೈಪ್ 1 ಕಾಲೇಜಸ್ ಅಂದರೆ ಅಲ್ಲಿ ಪ್ಯೂರ್ ಬರೀ CET ಅಲ್ಲದೆ ಕಾಮೆಟ್ಗೆಯಿಂದನೂ ಅಡ್ಮಿಷನ್ಸ್ ಆಗ್ತಾರೆ, ಓಕೆನಾ. ಕಾಮೆಟ್ಗೆಯಿಂದ ಜಾಸ್ತಿ ಅಡ್ಮಿಷನ್ಸ್ ಟೈಪ್ 1 ಕಾಲೇಜಸ್ಸಿಂದ ಆಗುತ್ತೆ. ಬಟ್ ಟೈಪ್ 2 ಕಾಲೇಜಸ್ಸಿಂದ CETಯಿಂದನೂ ಆಗುತ್ತೆ, ಕಾಮೆಟ್ಗೆಯಿಂದನೂ ಸ್ವಲ್ಪ ಕಡಿಮೆ ಆಗುತ್ತೆ, ಓಕೆನಾ. ಸೊ ದಿಸ್ ಇಸ್ ಅಂದರೆ ಕೆಲವೊಂದು ಲೋ ಕಟ್ ಆಫ್ ಕಾಲೇಜಸ್ ಅಂತ ಏನು ಹೇಳ್ತೀವಲ್ಲ, ಸೊ ಅದೆಲ್ಲ ಟೈಪ್ 2 ಕಾಲೇಜಸಲ್ಲಿ ಬರುತ್ತೆ, ಓಕೆನಾ. ಸೊ ದೀಸ್ ಆರ್ ದಿ ಟೈಪ್ಸ್. ಆ್ಯಂಡ್ ಮೈನಾರಿಟಿ ಕೋಟಾ, ಸೊ ದಿಸ್ ಇದು 2 lakh ಅಂದರೆ ಜೆಂಡರ್ ಮೈನಾರಿಟಿ, ರಿಲಿಜನ್ ಮೈನಾರಿಟಿ, ಸೊ ಈ ಥರ ಕೋಟಾ ಫೀಸ್ ಇರುತ್ತಲ್ಲ, ಅಲ್ಲಿಗೆ ಈ ಫೀಸ್ ಅಪ್ಲೈ ಆಗುತ್ತೆ. ಆ್ಯಂಡ್ ಫೀ ಹೈಕ್ ಎಷ್ಟಾಗುತ್ತೆ, 7.5% ಅಷ್ಟು ಫೀ ಹೈಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಕಾಲೇಜ್ ಫೀಸಲ್ಲಿ ಇನ್ನೂ ಚೇಂಜಸ್ ಇಲ್ಲ ಅಂತ ಹೇಳಿದ್ದಾರೆ, ಓಕೆ. ಸೊ ಅದು ಫ್ಯೂಚರಲ್ಲಿ ಗೊತ್ತಾಗುತ್ತೆ ಆ್ಯಕ್ಚುಲಿ ಆಗಿದೆಯಾ ಇಲ್ವಾ ಅಂತ ಹೇಳಿ, ಓಕೆ. ಸೊ ಟೈಪ್ 1 ಕಾಲೇಜಸಲ್ಲಿ ಲಾಸ್ಟ್ ಇಯರ್ ಇದ್ದಿದ್ದಕ್ಕಿಂತ ಈ ವರ್ಷ 6,000 ಜಾಸ್ತಿ ಆಗಿದೆ, 6,591 ರೂಪಾಯಿ ಇನ್ಕ್ರೀಸ್ ಆಗಿದೆ. ಈಗ ಲಾಸ್ಟ್ ಇಯರ್ ನೀವು 80,000 ಕಟ್ಟಬೇಕು ಅಂತಿದ್ರೆ ಪರ್ ಇಯರ್ಗೆ, ಈ ವರ್ಷ 86,591 ರೂಪಾಯಿ ಕಟ್ಟಬೇಕಾಗುತ್ತೆ. ಅದೇ ಥರ ಟೈಪ್ 2 ಕಾಲೇಜಸ್ಗೆ 7,000 ಇನ್ಕ್ರೀಸ್ ಆಗಿದೆ, ಮತ್ತು ಮೈನಾರಿಟಿಯವರಿಗೆ 10,000 ಇನ್ಕ್ರೀಸ್ ಆಗಿದೆ, ಓಕೆನಾ. ಒಟ್ಟು 4 ವರ್ಷಕ್ಕೆ 26,000ದಿಂದ 42,000ದವರೆಗೆ ಫೀಸ್ ಜಾಸ್ತಿ ಆಗೋ ಸಾಧ್ಯತೆ ಇದೆ, ಓಕೆನಾ. ಇನ್ನು ಅವರು ಕರೆಕ್ಟಾಗಿ ರಿಲೀಸ್ ಮಾಡಿಲ್ಲ ಇಷ್ಟೆಷ್ಟು ಫೀಸ್ ಸ್ಟ್ರಕ್ಚರ್ ಏನೇನು ಅಂತ, ಬಟ್ ಮೋಸ್ಟ್ಲಿ ಇದೇ ಥರನೇ ಇರುತ್ತೆ, ಓಕೆನಾ. ಇನ್ನು ಕೆಲವೊಂದು ದಿನ ಆದಮೇಲೆ KE ಅವರೇ ಅವ್ರ ಬ್ರೋಷರ್ ರಿಲೀಸ್ ಮಾಡ್ತಾರೆ, ಓಕೆ. ನೆಕ್ಸ್ಟ್, ಸೊ ಅಷ್ಟೇ, ಇಲ್ಲಿ ನೀವು ನೋಡ್ಕೋಬೇಕು ಫೀಸ್ ಈ ಥರ ಇನ್ಕ್ರೀಸ್ ಆಗ್ತಾಯಿದೆ. ಆ್ಯಂಡ್ SNQ ಕೋಟಾ ಅವ್ರಿಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಇನ್ನೂ ತಿಳಿಸಿಲ್ಲ, ಓಕೆನಾ. SNQ ಕೋಟಾ ಜನರಲಿ ಫೀಸ್ ಅವರಿಗೆ 50,000 ಇರುತ್ತೆ, ಓಕೆನಾ. ಸೊ ಈ ವರ್ಷ 7.5 ಇನ್ಕ್ರೀಸ್ ಅಂದರೆ ಅದೇನು ಅಂತ ಮುಂದೆ ನೋಡಬೇಕಾಗತ್ತೆ. ಆ್ಯಂಡ್ ನೋಡಿ, ಇಲ್ಲಿ ಯೂನಿವರ್ಸಿಟಿ ಫೀಸ್ ಅಂತ ಕೆಲವೊಂದು ಫೀಸ್ ಇರುತ್ತೆ, ದಟ್ ಈಸ್ ಫಿಕ್ಸ್ಡ್ ಫೀಸ್ ಕಲೆಕ್ಟೆಡ್ ಫ್ರಮ್ ದಿ ಕಾಲೇಜ್, ಓಕೆ. ಅದು ಕಾಲೇಜ್ ಟು ಕಾಲೇಜ್ ವೇರಿ ಆಗುತ್ತೆ. ಕೆಲವೊಂದು ಕಾಲೇಜಲ್ಲಿ 20,000 ತೊಗೊಳ್ತಾರೆ, ಕೆಲವೊಂದು ಕಾಲೇಜಲ್ಲಿ 40,000 ಸಹ ತೊಗೊಳ್ತಾರೆ. ಸೊ ನೀವೇನು ಮಾಡಬೇಕಂದ್ರೆ ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೇಕು. ಸೊ ಆವಾಗ ನಿಮಗೆ ಟೋಟಲ್ ಬರುತ್ತೆ. ಸೊ ಲಾಸ್ಟ್ ಇಯರ್ ಆ ಥರ 1,20,30,000ವರೆಗೂ ಬಂದಿತ್ತು ಟೋಟಲ್ ಫೀಸ್ ಫಾರ್ 1 ಇಯರ್ ಅಕಾರ್ಡಿಂಗ್ ಟು CET, ಓಕೆನಾ. ಸೊ ಈ ವರ್ಷ ಅದೆಷ್ಟಾಗುತ್ತೆ ಅಂತ ಹೇಳಿ ಮುಂದೆ ನೋಡೋಣ. ನಿಮಗೆ ಬೇರೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.